ಸೊ ಈ ವಿಡಿಯೋ ಲೆಕ್ಚರಿನ ವಿಷಯ ಕೃಷಿ ಉತ್ಪಾದನೆ ಹಾಗೂ ಕೃಷಿ ಉತ್ಪಾದಕತೆ ಅಂತ. ಕೃಷಿ ಉತ್ಪಾದನೆ ಹಾಗೂ ಕೃಷಿ ಉತ್ಪಾದಕತೆ. ಈ ಎರಡೂ ಪರಿಕಲ್ಪನೆಗಳಿಗೆ ನಿಖರವಾದ ಸಂಬಂಧವಿರುತ್ತೆ. ಕೃಷಿ ಉತ್ಪಾದನೆ ಹೆಚ್ಚಾಗಬೇಕು ಅಂದರೆ ಕೃಷಿ ಉತ್ಪಾದಕತೆ ಹೆಚ್ಚಾಗಬೇಕು. ಸೊ ಎಲ್ಲಿವರೆಗೂ ಉತ್ಪಾದಕತೆ ಹೆಚ್ಚಾಗೋದಿಲ್ವೋ ಉತ್ಪಾದನೆ ಕೂಡ ಹೆಚ್ಚಾಗೋದಿಲ್ಲ. ಸೊ ಈ ಥರ ಒಂದು ನಿಖರ ಸಂಬಂಧ ಇರುತ್ತೆ ಈ ಎರಡು ಪರಿಕಲ್ಪನೆಗಳ ನಡುವೆ. ಸೊ ಈ ಅಧ್ಯಾಯದಲ್ಲಿ ಇವೆರಡರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ನಮ್ಮ ದೇಶದ ಕೃಷಿ ಉತ್ಪಾದನೆ ಹಾಗೂ ಕೃಷಿ ಉತ್ಪಾದಕತೆಯಲ್ಲಿ ಎಂತಹ ಪ್ರವೃತ್ತಿ ಇದೆ ಎಂಬುದರ ಬಗ್ಗೆ. ಕೃಷಿ ಉತ್ಪಾದನೆ ವಿಷಯಕ್ಕೆ ಬಂದಾಗ ಇದರಲ್ಲಿ ಎರಡು ಬಗೆ ಇದೆ. ಒಂದು ಆಹಾರ ಉತ್ಪಾದನೆ, ಎರಡನೇದು ಆಹಾರೇತರ ಉತ್ಪಾದನೆ. ಇವೆರಡು ಉತ್ಪಾದನೆಗಳಲ್ಲಿ ಅಗ್ರಪಾಲು ಯಾವುದಕ್ಕಿದೆ ಅಂದರೆ ಆಹಾರ ಉತ್ಪಾದನೆಗೆ. ನಾವು ಆಹಾರ ಉತ್ಪಾದನೆಯನ್ನು ಕುರಿತೇ ಈ ಒಂದು ಲೆಕ್ಚರಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸೊ ಇದು ಅಗ್ರಪಾಲು ಹೊಂದಿರುವ ಕಾರಣ ಕೃಷಿ ಉತ್ಪಾದನೆಯನ್ನು ಇದು ಸಮಗ್ರವಾಗಿ ಬಿಂಬಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ನಮ್ಮ ದೇಶದ ಆಹಾರ ಉತ್ಪಾದನೆ 1951 ಇಸವಿಯಿಂದ 2018-19 ಇಸವಿಯವರೆಗೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ದತ್ತಾಂಶಗಳನ್ನ ಕೊಡ್ತಾ ಹೋಗ್ತೇನೆ. ಸೊ ಈ ದತ್ತಾಂಶವನ್ನು ಸಂಗ್ರಹಿಸಿರೋದು ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ and statistics of Department of Agriculture and Cooperation, ಭಾರತ ಸರ್ಕಾರ. ಸೊ ಇವರು ಸಂಗ್ರಹಿಸಿರುವಂತಹ ದತ್ತಾಂಶವನ್ನೇ ನಾನಿಲ್ಲಿ ಮೂಲವಾಗಿ ಬಳಸ್ತೀನಿ. ಈಗ 1951 ಇಸವಿಯಲ್ಲಿ ಈ ಆಹಾರ ಉತ್ಪಾದನೆಯ ಮಟ್ಟ ಎಷ್ಟಿತ್ತು ಅಂದರೆ 50.82 ಮಿಲಿಯನ್ ಟನ್ಸ್. ಈ ಟನ್ನುಗಳ ಆಧಾರದ ಮೇಲೆ ಆಹಾರ ಉತ್ಪಾದನೆಯ ಪ್ರಮಾಣವನ್ನು ಮಾಪನ ಮಾಡಲಾಗುತ್ತೆ. ಸೊ 50.82 ಮಿಲಿಯನ್ ಟನ್ಗಳಷ್ಟು ಉತ್ಪಾದನೆ ಆಗಿತ್ತು ಆಹಾರ ಪದಾರ್ಥಗಳು. ಅದೇ 1960-61 ಇಸವಿಯಲ್ಲಿ 82.02 ಮಿಲಿಯನ್ ಟನ್ಸ್ಗಳಷ್ಟು ಉತ್ಪಾದನೆ ಆಗುತ್ತೆ. 1970-71 ಇಸವಿಯಲ್ಲಿ 108.42 ಮಿಲಿಯನ್ ಟನ್ಗಳಷ್ಟು ಉತ್ಪಾದನೆ ಆಗುತ್ತೆ. 1980-81 ಇಸವಿ ಬಂದಾಗ
129.59 ಮಿಲಿಯನ್ ಟನ್ಗಳಷ್ಟು ಉತ್ಪಾದನೆ ಆಗುತ್ತೆ. ಅದೇ 1991 ಇಸ್ವಿಗೆ ಬಂದಾಗ ಇದರ ಪ್ರಮಾಣ 176.39 ಮಿಲಿಯನ್ ಟನ್ಗಳಷ್ಟು ಏರಿಕೆ ಆಗುತ್ತೆ. ನೆಕ್ಸ್ಟ್ 2001 ಇಸ್ವಿಗೆ ಬಂದಾಗ ಇದರ ಪ್ರಮಾಣ ಎಷ್ಟಕ್ಕೆ ಏರಿಕೆ ಆಯಿತು ಅಂದರೆ 196.81 ಮಿಲಿಯನ್ ಟನ್ಗಳಿಗೆ ಏರಿಕೆ ಆಯಿತು. ಇನ್ನು 2010-11 ಇಸ್ವಿಗೆ ಬಂದಾಗ ಇದರ ಪ್ರಮಾಣ 241.57 ಮಿಲಿಯನ್ ಟನ್ಗಳಿಗೆ ಏರಿಕೆ ಆಗುತ್ತೆ. 2018-19ಕ್ಕೆ ಈ ಪ್ರಮಾಣ 284.95 ಮಿಲಿಯನ್ ಟನ್ಗಳಿಗೆ ಏರಿಕೆಯಾಗಿದೆ. ಸೊ ಇಲ್ಲಿ ನಮಗೆ ಈ ಮಾಹಿತಿಯ ಆಧಾರದ ಮೇಲೆ ಏನು ಅರ್ಥವಾಗುತ್ತೆ ಅಂದರೆ 1950-51 ಇಸ್ವಿಯಿಂದ 2018-19 ಇಸ್ವಿಯವರೆಗೂ ಈ ಆಹಾರ ಪದಾರ್ಥಗಳ ಉತ್ಪಾದನೆ ಸತತ ಏರಿಕೆಯನ್ನು ಕಂಡಿದೆ ಅಂತ ನೋಡಿ. 50-51 ಇಸ್ವಿಯಲ್ಲಿ 50 ಮಿಲಿಯನ್ ಟನ್ಗಳು ಅಷ್ಟು ಇದ್ದಾಗ ಅದೇ 2018-19ಕ್ಕೆ ಬಂದರೆ 284.95 ಮಿಲಿಯನ್ ಟನ್ಗಳಿಗೆ ಏರಿಕೆಯಾಗಿದೆ. ಸೊ ಈ ಪ್ರಮಾಣ ಸತತವಾಗಿ ಏರಿಕೆಯನ್ನು ಕಂಡಿರುವ ಕಾರಣ ಇಲ್ಲಿ ಏರಿಕೆ ಪ್ರವೃತ್ತಿ ಇದೆ ಅಂತ ಹೇಳ್ಬೋದು. ಯಾವುದರಲ್ಲಿ? ಉತ್ಪಾದನೆಯಲ್ಲಿ ಏರಿಕೆ ಪ್ರವೃತ್ತಿ ಇದೆ ಅಂತ ಹೇಳ್ಬೋದು. ಇದು ಈ ಉತ್ಪಾದನೆಯ ದತ್ತಾಂಶದ ಆಧಾರದ ಮೇಲೆ ನಮಗೆ ಸಿಗುವಂತಹ ಒಂದು ಲಕ್ಷಣ. ಆದರೆ ಏರಿಕೆ ಆಗ್ತಿರುವಂತಹ ಈ ಒಂದು ಪ್ರವೃತ್ತಿ ಇರುವಾಗ ಮತ್ತೆ ಯಾಕೆ ನಮ್ಮ ದೇಶದ ಕೃಷಿ ವಲಯದಲ್ಲಿ ಸಮಸ್ಯೆಗಳಿದ್ದಾವೆ, ಸರಿಗೆ ಅದು ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಯಾಕೆ ಬರ್ತಿದ್ದಾವೆ? ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಕೂಲಂಕುಷವಾಗಿ ನೋಡಬೇಕಾಗತ್ತೆ. ಸೊ ಈ ಕೊಟ್ಟಿರುವಂತಹ ದತ್ತಾಂಶದಲ್ಲಿ ನಮಗೆ ಏರಿಕೆ ಪ್ರವೃತ್ತಿ ಮಾತ್ರ ಕಾಣಿಸ್ತಾ ಇದೆ, ಮತ್ತು ಇನ್ನೇನು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು ಇವಾಗ ಅಂದರೆ, ಈ ಉತ್ಪಾದನೆಯ ಬೆಳವಣಿಗೆಯ ದರವನ್ನು ಮಾಪನ ಮಾಡಿ ನೋಡಿದಾಗ ಬೇರೆ ಏನಾದರೂ ಮಾಹಿತಿ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ಬೋದು. ಸೊ ಅದನ್ನು ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಈ ಉತ್ಪಾದನೆಯ ಬೆಳವಣಿಗೆ ದರವನ್ನು ಮಾಪನ ಮಾಡಿ ನಿಮಗಿವಾಗ ಅದನ್ನು ಪ್ರಸ್ತುತಿಪಡಿಸ್ತೀನಿ. 1951-52 ಇಸ್ವಿಗೆ ಉತ್ಪಾದನಾ ದರ ಎಷ್ಟಿತ್ತು ಅಂದರೆ 2.3%. ಸೊ 2.3% ಅಷ್ಟಾಗಿತ್ತು ಇದರ ಬೆಳವಣಿಗೆ ದರ. ಅದೇ 1960-61 ಇಸ್ವಿಗೆ ಬಂದಾಗ ಇದರ ಬೆಳವಣಿಗೆ ದರ 6.9% ಆಗಿತ್ತು. ಅದೇ 1970-71 ಇಸ್ವಿಗೆ ಬಂದಾಗ ಬೆಳವಣಿಗೆ ದರ ಎಷ್ಟಿತ್ತು ಅಂದರೆ 8.9% ಅಷ್ಟಾಗಿತ್ತು. 80-81ರಲ್ಲಿ ಈ ದರ 18.13% ಅಷ್ಟಾಗಿತ್ತು. 90-91ರಲ್ಲಿ ಇದು 3.12%ಕ್ಕೆ ಇಳಿಕೆ ಆಗುತ್ತೆ. 2001 ಇಸ್ವಿಗೆ ಇದು ಋಣಾತ್ಮಕ ಆಕಾರವನ್ನು ಹೊಂದುತ್ತೆ. -6.19% ಆಗುತ್ತೆ ಇದರ ದರ. ಅಂದರೆ ಉತ್ಪಾದನೆ ಏರಿಕೆ ಆಗಲಿಲ್ಲ, ಬಿದ್ದೋಯ್ತು ಅಂತ ಅರ್ಥ. ನೆಕ್ಸ್ಟ್ 2010
2011ನೇ ಇಸ್ವಿಗೆ ಬಂದಾಗ ಇದರ ದರ ಶೇಕಡ 10.75 ಆಯಿತು. ಇತ್ತೀಚೆಗೆ ನೋಡಿದಾಗ ಅಂದರೆ 2018-19ನೇ ಇಸ್ವಿಗೆ ಬಂದಾಗ ಇಲ್ಲಿ ಮತ್ತೆ ಋಣಾತ್ಮಕವಾಗಿದೆ, -0.02% ಆಗುತ್ತೆ. ನೋಡಿ, ಉತ್ಪಾದನೆಯ ನಿರಪೇಕ್ಷ ಮೌಲ್ಯಕ್ಕೂ ಮತ್ತು ಅದರ ಬೆಳವಣಿಗೆ ದರಕ್ಕೂ ಭಾರಿ ವ್ಯತ್ಯಾಸವನ್ನು ನಾವು ನೋಡ್ಬೋದಿಲ್ಲ. ಅಲ್ಲಿ ಸತತವಾಗಿ ಏರಿಕೆಯನ್ನು ನಾವು ನೋಡಿದ್ವಿ, ಆದರೆ ಇಲ್ಲಿ ಲಕ್ಷಣ ಕಾಣಿಸ್ತಾ ಇಲ್ಲ. ನಾವು ಈ ಸ್ಲೈಡಲ್ಲಿ ನೋಡಿದ್ರೆ ನೋಡಿ, 51-52ನೇ ಇಸ್ವಿಯಿಂದ 80-81ನೇ ಇಸ್ವಿವರೆಗೂ ದರದಲ್ಲಿ ಏರಿಕೆ ನೋಡ್ತಾ ಇದ್ದೀವಿ. ಆದರೆ 90-91ನೇ ಇಸ್ವಿಗೆ ಬಂದಾಗ ಆ ದರ ಇಳಿಕೆ ಆಗುತ್ತೆ. 2001ನೇ ಇಸ್ವಿಗೆ ಬಂದಾಗ ಅದು ಋಣಾತ್ಮಕ ಆಯಿತು, ಮತ್ತು 2010ರಲ್ಲಿ ಧನಾತ್ಮಕ ಆಯಿತು, 18ರಲ್ಲಿ ಮತ್ತೆ ಋಣಾತ್ಮಕ ಆಯಿತು. ಇದು ಒಂದು ದಶಕದಿಂದ ಮತ್ತೊಂದು ದಶಕಕ್ಕೆ ನಾವು ಚಲಿಸಿದಾಗ ನಮಗೆ ಸಿಗ್ತಿರುವಂತಹ ಮಾಹಿತಿ ಈ ರೀತಿ. ಆದರೆ ನಾವು ವರ್ಷದಿಂದ ವರ್ಷಕ್ಕೆ ಇದನ್ನು ಹೋಲಿಕೆ ಮಾಡ್ತಾ ಬಂದಾಗ ನಾವೇನೀಗ ನೋಡ್ತಿದ್ದೀವಿ, ಸತತ ಏರಿಕೆ ಅಂತ 50-51ನೇ ಇಸ್ವಿಯಿಂದ 80-81ನೇ ಇಸ್ವಿವರೆಗೂ ಅದು ಮರೆಯಾಗೋಗುತ್ತೆ. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಕೊಡ್ತೀನಿ ನೋಡಿ. 51-52ನೇ ಇಸ್ವಿಗೆ ಬಂದಾಗ ದರ 2.3 ಆಗಿತ್ತು. 52-53ನೇ ಇಸ್ವಿ ಬಂದಾಗ ದರ 13.8 ಆಗುತ್ತೆ. 53-54ನೇ ಇಸ್ವಿಗೆ ಬಂದಾಗ ಆ ದರ 17.9 ಆಗುತ್ತೆ. 54-55ನೇ ಇಸ್ವಿಗೆ ಬಂದಾಗ ಆ ದರ ಋಣಾತ್ಮಕ ಆಗುತ್ತೆ, -2.5 ಆಗುತ್ತೆ. 55-56ನೇ ಇಸ್ವಿಗೆ ಬಂದಾಗ ಆ ದರ ಮತ್ತೆ ಮೈನಸ್ ಆಗುತ್ತೆ, 1.7 ಆಗಿ. 56-57ನೇ ಇಸ್ವಿಗೆ ಬಂದಾಗ ಆ ದರ ಧನಾತ್ಮಕ ಆಗುತ್ತೆ, 4.5. ನೋಡಿ, ಈ ಥರ ಒಂದು ಲಕ್ಷಣವನ್ನು ನಾವು ಪ್ರತಿ ದಶಕದಲ್ಲೂ ನೋಡ್ಬೋದು. ಅಂದರೆ ಇಲ್ಲಿ ಸತತ ಏರಿಕೆಯನ್ನು ನಾವು ನೋಡೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಸೊ ಇಷ್ಟು ಬಿಟ್ಟರೆ, ಅಂದರೆ ಮೊದಲನೇ 3 ವರ್ಷಗಳನ್ನ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ನೋಡಿ ಋಣಾತ್ಮಕ ಆಯಿತು ಮತ್ತು ಧನಾತ್ಮಕ ಆಯಿತು. ಇಲ್ಲಿ ಏರಿಳಿತ ನೋಡ್ತಾ ಇದ್ರಿ. ದರದಲ್ಲಿ ಪ್ರತಿ ದಶಕದಲ್ಲೂ ಏರಿಳಿತವಾಗ್ತಾ ಇದೆ. ಸೊ ಈ ಏರಿಳಿತ ಆಗ್ತಾ ಇದೆ ಅಂದಾಗ ನಾವು ಪ್ರಶ್ನೆಯನ್ನು ಇಲ್ಲಿ ಒಂದು ಪ್ರಶ್ನೆ ಹಾಕಲೇಬೇಕಾಗುತ್ತೆ. ಅದೇನು ಅಂದರೆ, ಉತ್ಪಾದನೆಯ ಪ್ರಮಾಣ ಸತತವಾಗಿ ಏರಿಕೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಹಾಕಬೇಕಾಗತ್ತೆ. ಸೊ ದರದ ಮೂಲಕ ನೋಡಿದಾಗ ಅದು ಸತತ ಏರಿಕೆಯನ್ನು ಕಾಣ್ತಾ ಇಲ್ಲ. ಕೆಲವೊಮ್ಮೆ ಅದು ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಾದರೆ, ಕೆಲವೊಮ್ಮೆ ಅದು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಕೆಲವೊಮ್ಮೆ ಹೋದ ವರ್ಷದಲ್ಲಿ ಇದ್ದಂತಹ ಪ್ರಮಾಣಕ್ಕಿಂತ ತುಂಬ ಕಡಿಮೆ ಪ್ರಮಾಣದಲ್ಲಿ ಅದು ಏರಿಕೆ ಆಗಿರುತ್ತೆ. ಸೊ ಈ ರೀತಿಯಾದ ಪ್ರವೃತ್ತಿಯನ್ನು ಗಮನಿಸಿದಾಗ ಕೃಷಿ ವಲಯದಲ್ಲಿ ಸಮಸ್ಯೆ ಇದೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗುತ್ತೆ. ಹೌದು, ಈ ಏರಿಳಿತವನ್ನು ನೋಡಿದಾಗ ಕೃಷಿ ವಲಯದಲ್ಲಿ ಸಮಸ್ಯೆ ಇದೆ ಅಂತ ನಾವು ಹೇಳ್ಬೋದು, ಖಚಿತವಾಗಿ ಹೇಳ್ಬೋದು. ಮತ್ತು ನಿಮಗೆ ಇಲ್ಲಿ ಇನ್ನೊಂದು ಸಂಗತಿಯನ್ನು ತಿಳಿಸ್ತೇನೆ. 1966ನೇ ಇಸ್ವಿಯನ್ನು ಹಸಿರು ಕ್ರಾಂತಿ ಪ್ರಾರಂಭವಾದ ಇಸ್ವಿ ಅಂತ ಕರಿತೀವಿ. ಸೊ ನಮ್ಮ ದೇಶದಲ್ಲಿ 1966ನೇ ಇಸ್ವಿಯನ್ನು ಹಸಿರು ಕ್ರಾಂತಿ ಪ್ರಾರಂಭವಾದಂತಹ ಇಸ್ವಿ ಅಂತ ಕರಿತೀರಿ. ಯಾಕೆ ಇದು ಅನ್ನೋದಕ್ಕೆ ಮತ್ತೆ ನಾವು ಉತ್ಪಾದನೆಯ ದರವನ್ನು ಗಮನಿಸಬೇಕಾಗತ್ತೆ. ನಾನು ನಿಮಗೆ ಆ ಮಾಹಿತಿಯನ್ನು ಇಲ್ಲಿ ಕೊಡ್ತೇನೆ. 1966-67ರಲ್ಲಿ ಉತ್ಪಾದನೆಯ ಪ್ರಮಾಣ ಎಷ್ಟಿತ್ತು ಅಂದರೆ 74.23 ಮೆಟ್ರಿಕ್ ಮಿಲಿಯನ್ ಟನ್ಸ್ ಅಷ್ಟಾಗಿತ್ತು. 1967-68ರಲ್ಲಿ ಉತ್ಪಾದನೆಯ ಪ್ರಮಾಣ 95.05
ಮಿಲಿಯನ್ ಟನ್ಸ್ ಅಷ್ಟು ಆಗಿತ್ತು. ಈಗ ದರದ ಮೂಲಕ ನೋಡೋಣ. 66-67ನೇ ಇಸ್ವಿಯಲ್ಲಿ ಉತ್ಪಾದನಾ ದರ ಎಷ್ಟಿತ್ತು ಅಂದರೆ 2.5% ಅಷ್ಟಾಗಿತ್ತು. 67-68ಕ್ಕೆ ಬಂದಾಗ ಉತ್ಪಾದನಾ ದರ 28.04% ಆಯಿತು. ನೋಡಿ, ಇದನ್ನು ಗಮನಿಸಿ. 28.04. ನಮ್ಮ ಭಾರತದ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ಕೃಷಿಯಲ್ಲಿ ಉತ್ಪಾದನೆಯ ದರ ಇಷ್ಟೊಂದು ಯಾವತ್ತೂ ಆಗಿರಲಿಲ್ಲ. ಅಂದರೆ 28.04 ಅಂತ ನಾವೇನು ಹೇಳ್ತಿದ್ರೆ, ಈ ಒಂದು ದರದ ಮಟ್ಟದಲ್ಲಿ ಉತ್ಪಾದನೆಯ ದರ ಯಾವತ್ತೂ ಇರಲಿಲ್ಲ, ಈ ಒಂದು ವರ್ಷ ಬಿಟ್ಟರೆ. ಅದು 66-67ನೇ ಇಸ್ವಿಯಲ್ಲಿ ಹಸಿರು ಕ್ರಾಂತಿ ತರುವ ಪ್ರಯತ್ನ ಆಗಿತ್ತು. ಆಧುನಿಕ ತಾಂತ್ರಿಕತೆಗಳನ್ನು ಅಲ್ಲಿ ಅಳವಡಿಸುವ ಪ್ರಯತ್ನವಾಗಿತ್ತು. ಅದರ ಫಲ ನಾವು ಮುಂದಿನ ವರ್ಷದಲ್ಲಿ ನೋಡ್ತೀವಿ. ನೋಡಿದಾಗ ಉತ್ಪಾದನೆಯ ದರದಲ್ಲಿ ಭಾರೀ ಏರಿಕೆ ಆಗಿದೆ. ಸೊ ಈ ಭಾರೀ ಏರಿಕೆ ಏನಾಗಿದೆ ಉತ್ಪಾದನೆಯಲ್ಲಿ, ಈ ಏರಿಕೆಯನ್ನು ಹಸಿರು ಕ್ರಾಂತಿ ಅಂತ ಕರೀತಾರೆ. ಸೊ ಇದು ಇಲ್ಲಿ ನೀವು ಗಮನಿಸಬೇಕಾಗಿರುವಂಥ ಒಂದು ಸಂಗತಿ. ಸೊ ಅದಕ್ಕಾಗಿ ನಾವು ಕೆಲವೊಮ್ಮೆ ನೇರವಾಗಿ ಕೊಟ್ಟಿರುವಂಥ ದತ್ತಾಂಶವನ್ನು ಸ್ವೀಕರಿಸದೇ ಅದನ್ನು ನಾವು ಸ್ವಲ್ಪ ಬೇರೆ ಬೇರೆ ರೂಪಗಳನ್ನು ಕೊಟ್ಟು ಅದರಿಂದ ಹೊಸ ಮಾಹಿತಿಗಳನ್ನ ಪಡೆಯೋ ಪ್ರಯತ್ನ ಮಾಡ್ತೀವಿ. ಸೊ ಆ ಪ್ರಯತ್ನ ಮಾಡಿದಕ್ಕಾಗಿ ನಮಗೆ ಹಸಿರು ಕ್ರಾಂತಿ ಅಂತ ಯಾಕೆ ಕರೀತಾರೆ 1966ನೇ ಇಸ್ವಿಯನ್ನು ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಈಗ ನಮಗೆ ಗೊತ್ತಾಗಿದ್ದಂತಹ ಒಂದು ಮುಖ್ಯವಾದ ಮಾಹಿತಿ ಏನೆಂದರೆ, ಕೃಷಿ ವಲಯದಲ್ಲಿ ಉತ್ಪಾದನೆ ಪ್ರಮಾಣ ನಿರಪೇಕ್ಷವಾಗಿ ಏರಿಕೆಯನ್ನು ಕಂಡರೂ ಅದು ಸಾಪೇಕ್ಷವಾಗಿ ಏರಿಕೆಯನ್ನು ಕಂಡಿಲ್ಲ. ಉತ್ಪಾದನೆಯ ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಬದಲಾವಣೆಗಳಿದ್ದಾವೆ, ಏರಿಳಿತ ಕಾಣಿಸ್ತಿದ್ದಾವೆ. ಅನ್ನೋದ್ರ ಬಗ್ಗೆ ನಮಗೆ ಇವಾಗೊಂದು ಮುಖ್ಯವಾದ ಮಾಹಿತಿ ಅರ್ಥ ಆಯಿತು. ಯಾಕೆ ಈ ಏರಿಳಿತ ಕಾಣಿಸುತ್ತಿದೆ ಎಂಬುದರ ಪ್ರಶ್ನೆಗೆ ನೆಕ್ಸ್ಟ್ ವಿಡಿಯೋ ಲೆಕ್ಚರಲ್ಲಿ ನಾನು ಉತ್ತರವನ್ನು ಕೊಡ್ತೀನಿ.